ಸಂಜೆ ಈ ಎಣ್ಣೆಯ ದೀಪ ಹಚ್ಚಿಟ್ರೆ ಸಂತೋಷ, ಸಮೃದ್ಧಿ ಜೊತೆಗೆ ಹಣದ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಹೌದು, ದೇವರಿಗೆ ದೀಪವನ್ನ ಬೆಳಗದೆ ದೇವರ ಪೂಜೆಯನ್ನ ಪರಿಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನ ಮಾಡಲು ಆಗಿರಬಹುದು ಅಥವಾ ಪೂಜೆಯನ್ನ ಹಾಗೂ ಹೋಮ ಹವನ ಮಾಡುವ ಸಮಯದಲ್ಲಾಗಿರಬಹುದು, ದೇವರಿಗೆ ದೀಪವನ್ನ ಕಡ್ಡಾಯವಾಗಿ ಬೆಳಗಿಸಲಾಗ್ತದೆ. ದೀಪವನ್ನ ಬೆಳಗೋದ್ರಿಂದ ಆ ಸ್ಥಳದಲ್ಲಿನ ನಕಾರಾತ್ಮಕ ಶಕ್ತಿಯು ದೂರವಾಗ್ತದೆ ಹಾಗೂ ಧನಾತ್ಮಕ ಶಕ್ತಿಯು ತುಂಬಿಕೊಳ್ತದೆ. ಅದರಲ್ಲೂ ಸಂಜೆ ಸಮಯದಲ್ಲೂ ದೀಪ ಬೆಳಗುವ ಸಂಪ್ರದಾಯ ಇದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನ ಬೆಳಗೋದ್ರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗ್ತದೆ. ಆದರೆ ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನ ಬೆಳಗುವಾಗ ಯಾವ ಎಣ್ಣೆಯ ದೀಪವನ್ನ ಬೆಳಗಬೇಕು, ಯಾವ ದಿಕ್ಕಿಗೆ ದೀಪ ಹಚ್ಚಬೇಕು, ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಹಿಂದೂ ಪುರಾಣಗಳ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಮೊದಲನೆಯದಾಗಿ ಸಂಜೆ ಮನೆಯ ಮುಖ್ಯ ದ್ವಾರದಲ್ಲೇಕೆ ದೀಪ ಬೆಳಗಬೇಕು ಅನ್ನೋದನ್ನ ನೋಡೋಣ. ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನ ಹಚ್ಚಿಡೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ತುಂಬಿಕೊಳ್ತದೆ. ಮುಸ್ಸಂಜೆ ದೀಪವು ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುವಂತೆ ಮಾಡುತ್ತದೆ. ಕುಟುಂಬದಲ್ಲಿ ಸಂಪತ್ತು ಮತ್ತು ಸಂತೋಷ ಹೆಚ್ಚಾಗೋದ್ರ ಜೊತೆಗೆ ಮನಸ್ಸು ಶಾಂತವಾಗ್ತದೆ ಮತ್ತು ಒತ್ತಡ ದೂರವಾಗ್ತದೆ. ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚುವಾಗ ಯಾವಾಗಲೂ ದೀಪವನ್ನು ಶುದ್ಧವಾದ ದೀಪದಲ್ಲಿ ಬೆಳಗಿಸಬೇಕು. ಈ ದೀಪವನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು, ಬದಲಾಗಿ ಒಂದು ಪ್ಲೇಟ್ ಅಥವಾ ಸ್ಟೂಲ್ನ ಮೇಲೆ ಇಡಬೇಕು. ಈ ದೀಪ ಅದಾಗಿಯೇ ಉರಿದು ಆರಿ ಹೋಗಬೇಕು. ನೀವೇ ಸ್ವತಃ ನಿಮ್ಮ ಬಾಯಿಂದ ಊದಿ ಆರಿಸಬೇಡಿ. ಹೌದು, ನೀವಾಗಿಯೇ ಸ್ವತಃ ಈ ದೀಪವನ್ನು ಆರಿಸೋದನ್ನ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ದೀಪವು ತಾನಾಗಿಯೇ ತಾನು ಆರೋವರೆಗೂ ಅದನ್ನ ಉರಿಯಲು ಬಿಡಬೇಕು. ಎರಡನೆಯದಾಗಿ, ಸಂಜೆ ದೇವರಿಗೆ ದೀಪವನ್ನು ಹಚ್ಚುವಾಗ ಯಾವ ಎಣ್ಣೆಯನ್ನ ದೀಪದಲ್ಲಿ ಹಾಕಿ ಬೆಳಗಬೇಕು ಅನ್ನೋದರ ಕುರಿತು ನಿಮಗೆ ಗೊಂದಲವಿರಬಹುದು. ಇಂತಹ ಸಂದರ್ಭದಲ್ಲಿ ನೀವು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸೋದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಾಸಿವೆ ಎಣ್ಣೆಯು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಪ್ರಿಯವಾದ ಎಣ್ಣೆಯಾಗಿದೆ. ಸಂಜೆ ಈ ಎಣ್ಣೆಯಿಂದ ದೀಪವನ್ನು ಬೆಳಗೋದ್ರಿಂದ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಯಾವಾಗಲೂ ಪಡೆದುಕೊಳ್ಳಬಹುದಾಗಿದೆ. ಸಾಸಿವೆ ಎಣ್ಣೆಯನ್ನು ಹೊರತುಪಡಿಸಿ ನೀವು ಎಳ್ಳೆಣ್ಣೆ ದೀಪವನ್ನು, ಅಗಸೆ ಬೀಜದ ಎಣ್ಣೆಯನ್ನು ಹೊರತುಪಡಿಸಿ ಮಹುವ ಎಣ್ಣೆಯ ದೀಪವನ್ನು ಕೂಡ ಸಂಜೆ ಸಮಯದಲ್ಲಿ ಬೆಳಗಿಸಬಹುದಾಗಿದೆ. ಸಂಜೆ ಸಮಯದಲ್ಲಿ ಮಹುವ ಎಣ್ಣೆ ದೀಪವನ್ನು ಬೆಳಗಿಸೋದ್ರಿಂದ ಭಗವಾನ್ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗ್ತಾನೆ ಎನ್ನುವ ನಂಬಿಕೆ ಇದೆ. ಯಾಕಂದರೆ ಶಾಸ್ತ್ರಗಳ ಪ್ರಕಾರ ಮಹುವ ಎಣ್ಣೆಯು ಶಿವನಿಗೆ ಬಹಳ ಪ್ರಿಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಸಂಜೆ ಈ ಎಣ್ಣೆಯ ದೀಪವನ್ನು ಬೆಳಗಿಸೋದ್ರಿಂದ ಕುಟುಂಬದಲ್ಲಿ ಸಂತಸ ನೆಲೆಯಾಗ್ತದೆ. ಮೂರನೆಯದಾಗಿ, ಈ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸಿ. ಹೌದು, ಶಾಸ್ತ್ರದ ಪ್ರಕಾರ ಮುಂಜಾನೆ ಮಾತ್ರವಲ್ಲ, ಸಂಜೆ ದೀಪವನ್ನು ಬೆಳಗುವಾಗ ಕೂಡ ಸರಿಯಾದ ದಿಕ್ಕಿನಲ್ಲಿ ದೀಪವನ್ನು ಬೆಳಗಬೇಕು. ಸಂಜೆ ದೀಪವನ್ನು ಮನೆಯ ಮುಖ್ಯ ದ್ವಾರದ ಬಲಭಾಗದಲ್ಲಿ ಯಾವಾಗಲೂ ದೀಪವನ್ನು ಇಡೋದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ನೀವು ತುಪ್ಪ, ಎಣ್ಣೆ, ಸಾಸಿವೆ ಎಣ್ಣೆ ಅಥವಾ ಮಹುವ ಎಣ್ಣೆಯ ದೀಪವನ್ನು ಹಚ್ಚಿಡಬಹುದು. ಮನೆಯ ಮುಖ್ಯ ದ್ವಾರದಲ್ಲಿ ನಿಯಮಿತವಾಗಿ ದೀಪವನ್ನು ಬೆಳಗಿಸೋದ್ರಿಂದ ಮನೆಯಲ್ಲಿ ಬಡತನವು ಎಂದಿಗೂ ನೆಲೆಯಾಗೋದಿಲ್ಲ ಹಾಗೂ ಸಂತೋಷ ಮತ್ತು ಸಮೃದ್ಧಿಯು ಆ ಮನೆಯಲ್ಲಿ ಉಳಿತದೆ ಎನ್ನುವ ನಂಬಿಕೆ ಇದೆ. ಸಂಜೆ ಸಮಯದಲ್ಲಿ ದೀಪವನ್ನು ಬೆಳಗಿಸುವಾಗ ನಾನು ತಿಳಿಸಿದ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಬೆಳಗೋದ್ರಿಂದ ಮನೆಯಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಕೌಟುಂಬಿಕ ಶಾಂತಿ, ಸಂತೋಷ, ಸಮೃದ್ಧಿ ನೆಲೆಯಾಗ್ತದೆ. ಹಾಗಾಗಿ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.